ನಮಸ್ತೆ. 23/9/2025 ಮಂಗಳವಾರ, ದ್ವಿತೀಯ ಅನ್ನುವ ಎರಡನೇ ತಿಥಿ ನಡೀತಾ ಇದೆ. ಇದು ರಾತ್ರಿ 4:51:43 ಆನಂತರ ಬರೋದು ಮೂರನೇ ತಿಥಿಯಾದ ತೃತೀಯ. ಇವತ್ತಿನ ನಕ್ಷತ್ರ ಹಸ್ತ. ಮಧ್ಯಾಹ್ನ 1:39:51 ಹಸ್ತ ನಕ್ಷತ್ರವಿದೆ. ಆನಂತರ ಬರೋದು ಚಿತ್ತ. ಮಂಗಳವಾರವಾದರೂ ನಕ್ಷತ್ರ ದೋಷವಿಲ್ಲ. ಹಸ್ತ ನಕ್ಷತ್ರವೂ ದೋಷವಿಲ್ಲ, ನಂತರ ಬರುವಂಥ ಚಿತ್ತ ನಕ್ಷತ್ರವೂ ದೋಷವಿಲ್ಲ. ಈ ರೀತಿಯಾಗಿ ಇವತ್ತಿನ ದಿನ ಶುಭ ಅಂತ ಹೇಳಿದ್ರು ಪಕ್ಷ ಶುಕ್ಲ ಪಕ್ಷವಾಗಿದೆ. ವಾರ ಮಾತ್ರ ವಾರ ದೋಷವಿದೆ. ನೋಡ್ಕೊಳ್ಳಿ, ಕೆಲವು ವಿಷಯಗಳಿಗೆ ವಾರಗಳು ನೋಡಲೇಬೇಕು. ಏಕೆಂದರೆ ಮಂಗಳವಾರ ಮತ್ತು ಶನಿವಾರವನ್ನು ಒಂದು ಕಣ್ಣಿರುವ ವಾರಗಳು ಅಂತಂತಾರೆ. ಹಂಗೆ ಅನುಭವದ ಮೇಲೆ ಅವರವರಿಗೆ ಹೇಗಾಗುತ್ತೆ ಅಂತ ನೋಡ್ಕೋಬೇಕು. ಇವತ್ತು ರಾಶಿ ಕನ್ಯಾ ರಾಶಿ ರಾತ್ರಿ 2:56 ಆ ನಂತರ ತುಲಾ ರಾಶಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಇವತ್ತು 2 ರಾಶಿ ಇದೆ. ಬೆಳಿಗ್ಗೆ 6:09 ರಿಂದ 7:04 ಹಸ್ತ ನಕ್ಷತ್ರದ 3ನೇ ಪಾದವಿದೆ. ಆನಂತರ ರಾತ್ರಿ ಮಧ್ಯಾಹ್ನ 1:40 ಹಸ್ತ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಚಿತಾ ನಕ್ಷತ್ರ ಪ್ರಾರಂಭವಾಗಿ ಅಂತಂದರೆ 1:40 ರಿಂದ ರಾತ್ರಿ 8:17 ಇದೆ. ರಾತ್ರಿ 8:17 ಮೇಲೆ ರಾತ್ರಿ 2:56 ಚಿತ್ತಾ ನಕ್ಷತ್ರದ 2ನೇ ಪಾದವಿದೆ. ಅಲ್ಲಿಂದ 3ನೇ ಪಾದ ಸ್ಟಾರ್ಟ್ ಆಗುತ್ತದೆ. ರಾಶಿಯು ಚೇಂಜ್ ಆಗಿ, ಅಂದರೆ ಕನ್ಯಾ ರಾಶಿ ಮುಗಿದು ತುಲಾ ರಾಶಿ ಬರುತ್ತೆ. ರಾತ್ರಿ 2:56 ಮೇಲೆ ಚಿತ್ತಾ ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ನಕ್ಷತ್ರವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ನಾವು ಯಾವತ್ತೂ ಹೇಳ್ತೀವಿ, ವಿಂಗಡಿಸಿ ಅಂದರೆ 100% ಶುಭ ಸಮಯ, 100% ಅಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಆದರೂ ಕೆಲವರು, ಈಗ ನಮ್ಮ ಪ್ರೋಗ್ರಾಮ್ನ ಡೈಲಿ ನೋಡುವವರು ಮತ್ತು ಸ್ವಲ್ಪ ವಿದ್ಯಾವಂತರು ಅರ್ಥ ಮಾಡ್ಕೋಬೋದು. ಅರೆ, ಈ ಲಯನೇ ಇಲ್ಲ ಅಂತಂದರೆ ಯಾರಾದರೂ ಕನ್ಫ್ಯೂಸ್ ಆಗುತ್ತದೆ. ಯಾಕೆಂತಂದರೆ 100% ಕೆಟ್ಟ ಟೈಮು, 100% ಒಳ್ಳೆ ಟೈಮ್ ವಿಂಗಡಿಸೋದು ಕಷ್ಟವಾಗುತ್ತೆ. ಅದನ್ನು ನಾವು ಮಾಡಿದ್ದೀವಿ. ಇವತ್ತು 6:09 ರಾತ್ರಿ 2:56 ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ದೋಷ. ಇದನ್ನು ಸ್ವಲ್ಪ ಗಮನಿಸ್ಕೋಬೇಕು. ಆಮೇಲೆ ಕುಂಭರಾಶಿಗೆ ದೋಷ ಅಂತಂದರೆ ಅದು ಆದ ನಂತರ ಬೇರೆ ರಾಶಿಗೆ, ಅಂದರೆ ಮೀನರಾಶಿಗೆ ದೋಷ ಸ್ಟಾರ್ಟ್ ಆಗುತ್ತದೆ ರಾತ್ರಿ 2:56 ಮೇಲೆ. ಇದು ಪಕ್ಕವಾಗಿರುತ್ತದೆ. ಇದೇ ಥರ ನಾವು ಹೇಳುವಂಥದ್ದು ಏನು ಅಂತಂದರೆ, ಎವ್ರಿ 1 hour 2 hours ಏನೇನು ಇರುತ್ತದೆ ಅಂತ ನೋಡ್ತೀವಿ. ಒಳ್ಳೆ ಟೈಮು ಅಂತ ನಮಗೆ ಕಾಣುವಂಥ ಕೆಲವು ವಿಷಯಗಳು, ಶುಕ್ರ ಹೋರೆ, ಗುರು ಹೋರೆ, ಅಮೃತಗಳಿಗೆ ಮತ್ತು ಬುಧ ಹೋರೆ, ಇನ್ನೂ ಕೆಲವು ವಿಷಯಗಳಿದೆ, ವಿಜಯ ಮುಹೂರ್ತ, ಗುಳಿಕೆ ಕಾಲ, ಈ ರೀತಿಯೆಲ್ಲ ಇದನ್ನು ಶುಭ ಸಮಯಗಳು ಅಂತ ಅಂತೀವಿ. ಆದರೆ ಆ ಸಮಯದಲ್ಲಿ ಏನಾದ್ರು ಕೆಟ್ಟೋದು ಬಿದ್ದರೆ ಆ ಸಮಯಗಳೇ ದೋಷವೇ. ಅದರಿಂದಲೇ ನಾವು ವಿಂಗಡಿಸಿರೋದು. ಈ ರೀತಿ ನೋಡಿ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಉದಾಹರಣೆ ನೋಡಬೇಕು ಅಂತಂದರೆ, ಇವತ್ತು 6:09 ರಿಂದ 8:32 100% ಶುಭ ಸಮಯ. 10:43 ರಿಂದ ಮಧ್ಯಾಹ್ನ 1:38 ಶುಭವಾಗಿದೆ. ಮಧ್ಯಾಹ್ನ 2:16 ರಿಂದ 3:11 ಶುಭವಾಗಿದೆ. ಸಂಜೆ 4:46 ರಿಂದ ರಾತ್ರಿ 9:11 ಶುಭವಾಗಿದೆ. ಅದೇ ಥರ ರಾತ್ರಿ 12:21 ಮೇಲೆ ಶುಭವಾಗಿದೆ. ಈ ಶುಭ ಸಮಯಗಳು ಅಂತ ನಾವು ಕೊಟ್ಟಿರೋ ಸಮಯದಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡ್ಬೋದು. ಅಂದರೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಮಂಗಳವಾರ ಶನಿವಾರ ಬೇಡ. ಮತ್ತು ನಕ್ಷತ್ರವು ತಿಥಿಯು ನೋಡಬೇಕು. ನಕ್ಷತ್ರಗಳಲ್ಲಿ ಶುಭ ನಕ್ಷತ್ರಗಳು ಅಂತ ಬರುತ್ತದೆ. ಕೆಲವರು ಪುಷ್ಯ ನಕ್ಷತ್ರದಲ್ಲಿ ಮದುವೆ ಮಾಡೋದಿಲ್ಲ.
ಅಶ್ವಿನಿ ನಕ್ಷತ್ರದಲ್ಲಿ ಮಾಡುತ್ತಾರೆ. ಆದರೂ ಗಂಡಮೂಳ ಅಂತ ಒಂದು ವಿಷಯ ಬರುತ್ತದೆ. ಆ ನಕ್ಷತ್ರ ಬರುವ ಸಮಯದಲ್ಲಿ ಕೆಲವು ಕಾರ್ಯಗಳನ್ನ ಮಾಡೋದೇ ಇಲ್ಲ. ಇದೆಲ್ಲ ತಿಳ್ಕೋಬೇಕು. ಅದರಿಂದಲೇ ನಾವು ವಿಂಗಡಿಸಿ ಕೊಡ್ತಾ ಬಂದಿರ್ತೀವಿ. ಇದರಲ್ಲಿ ಉದಾಹರಣೆ ಇನ್ನೊಂದು ವಿಷಯ ನೋಡೋಣ. 7 ಗಂಟೆ 6 ನಿಮಿಷದಿಂದ 8:51ವರೆಗೂ ಅಮೃತ ಗಳಿಗೆ ಅಂತಿದೆ. ಈ ಅಮೃತ ಗಳಿಗೆಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬಹುದು. ಆದರೂ ಸ್ವಲ್ಪ 7:39ವರೆಗೂ ರೋಗ ಕಾಲವೂ ಇದೆ. ಅದರಲ್ಲೇ ಅಂದರೆ ನಾವು ಕೊಟ್ಟಿದ್ದ ಒಳ್ಳೆ ಟೈಮು ಅಂತ ಹೇಳಿದ 7 ಗಂಟೆ 6 ನಿಮಿಷದಿಂದ 8:51ವರೆಗೂ ಅಮೃತ ಗಳಿಗೆಯೂ ಇದೆ. ಅಮೃತ ಗಳಿಗೆ ಇದ್ದರೂ ಕೂಡ ಅದರಲ್ಲೂ ಕೂಡ ರೋಗಕಾಲ ಚೋರಕಾಲ ಅಂತ ಬರುತ್ತದೆ. ಇದರಲ್ಲಿ ನಾವು ಪಕ್ಕವಾಗಿ ವಿಂಗಡಿಸಿ ಕೊಟ್ಟಿರ್ತೀವಿ. ಅದರಲ್ಲಿ ಹೋಗಿ ನೋಡಬೇಕು ಚೆನ್ನಾಗಿದೆಯಾ ಇಲ್ಲವಾ ಅಂತ. ಅದೇ ಥರ ದುರ್ಮುಹೂರ್ತ ಅಂತ ಕೊಟ್ಟಿರ್ತೀವಿ 8:34ರಿಂದ 9:22. ಈ ಸಮಯದಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಪ್ರಾರಂಭ ಮಾಡಬಾರದು. ತವರು ಮನೆಗೆ ಫಸ್ಟ್ ಹೋಗುವ ಸಮಯಗಳು, ಬೇರೆ ಒಂದು ಕೆಲವು ಕಾರ್ಯಗಳು, ಇದೆಲ್ಲ ಮಾಡೋದಕ್ಕೆ ಖಂಡಿತವಾಗಿ ದುರ್ಮುಹೂರ್ತದಲ್ಲಿ ಇಟ್ಕೋಬಾರದು. ಕಳೆದ ಮೇಲೆ ಅದು ಎಲ್ಲ ನೋಡಿಕೊಂಡು ಮಾಡ್ಬೋದು. ಅದೇ ಥರ 100% ಶುಭ ಸಮಯದಲ್ಲಿ ಅಂದರೆ 10:43ರಿಂದ ಉದಾಹರಣೆಗೆ 1:38 ಮಧ್ಯಾಹ್ನದವರೆಗೂ ಸುಖಕಾಲ ಅಂತಿದೆ. ಇದರಲ್ಲಿ ಏನೆಲ್ಲ ಶುಭವಾಗಿರುತ್ತೆ ಅಂತಂದರೆ ಚಂದ್ರ ಹೋರೆ ಇದೆ. ಮತ್ತು ಇದರಲ್ಲಿ ಬರೋದು ಅಭಿಜಿತ್ ಮುಹೂರ್ತವೂ ಕೂಡ ಸೇರುತ್ತದೆ. ಇದೆಲ್ಲ ನೋಡ್ಕೊಳ್ಳಿ. ಇವತ್ತಿನ ಅಭಿಜಿತ್ ಮುಹೂರ್ತ 11:48ರಿಂದ 12:36ವರೆಗೂ. ಇದರಲ್ಲಿ ನಾವು ಹೇಳುವಂಥ ಟೈಮಲ್ಲಿ 12:36 ಒಳಗಡೆ ಕಾರ್ಯಗಳನ್ನ ಮುಗಿಸ್ಕೋಬೋದು. 100% ಶುಭ ಸಮಯ ಅಂತ 10:43 ಮೇಲೆ 1:38 ಅಂತ ಕೊಟ್ಟಿರ್ತೀವಿ. ಆದರೂ ಅಭಿಜಿತ್ ಇರುವ ಸಮಯದಲ್ಲೇ ಒಳ್ಳೆಯ ಕಾರ್ಯಗಳನ್ನ ಮಾಡೋಣ ಅಂತಂದರೆ 12:36 ಒಳಗಡೆ. ಈ ರೀತಿ ವಿಂಗಡಿಸಿ ನೋಡುವಂಥದ್ದು ಉತ್ತಮ. ನೆಕ್ಸ್ಟ್ ಗುರು ಹೊರೆ, ಈ ರೀತಿಯಲ್ಲೂ ಕೂಡ ತಿಳ್ಕೋಬೋದು. ಈಗ ನಾವು ಹೇಳುವಂಥದ್ದು ಏನು ಅಂತಂದರೆ ಈಗ 100% ಕೆಟ್ಟ ಟೈಮ್ಗೆ ಬರೋಣ. 8:34 ಬೆಳಗ್ಗೆಯಿಂದ 9:22 ದುರ್ಮುಹೂರ್ತ, 9:10ರಿಂದ 10:41ವರೆಗೂ ಯಮಕಂಡ ಕಾಲ, ಮಧ್ಯಾಹ್ನ 1:40ರಿಂದ 2:14ವರೆಗೂ ಮೃತ್ಯು ಪಂಚಕ, ಮಧ್ಯಾಹ್ನ 3:13ರಿಂದ 4:44ವರೆಗೂ ರಾಹುಕಾಲ, ರಾತ್ರಿ 9:13ರಿಂದ ರಾತ್ರಿ 10:43ವರೆಗೂ ವಿಷಕಾಲವಿದು. ಅದೇ ಥರ ರಾತ್ರಿ 10:32ರಿಂದ 12:19ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಮತ್ತು ರಾತ್ರಿ 11ರಿಂದ 11:48ವರೆಗೂ ದುರ್ಮುಹೂರ್ತ. ಈ ಸಮಯದಲ್ಲಿ ಕೆಲವು ಕಾರ್ಯಗಳನ್ನು ಬಿಟ್ಬಿಡಬೇಕು. ಪ್ರಾರಂಭ ಮಾಡುವ ಕಾರ್ಯಗಳು ಈ ಸಮಯದಲ್ಲಿ ಬೇಡ ಅಂತ. ಅಂದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿರುವ, ಅಂದರೆ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ಇದರಲ್ಲಿ ನೀವು ಕಂಟಿನ್ಯೂ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ. ಒಂದು ಗಾಡಿ ತಗೋಬೇಕು ಹಂಗೆ ಅಂತಂದರೆ ಶುಭ ಸಮಯದಲ್ಲಿ ಪ್ರಾರಂಭ ಮಾಡಿರೋದನ್ನು ಕೆಟ್ಟೋ ಟೈಮ್ ಅಂದರೆ ಅಶುಭ ಸಮಯದಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಈ ರೀತಿ ತಿಳ್ಕೊಳ್ಳಿ. ತುಂಬ ಕೆಟ್ಟದಾಗಿರುವ ಸಮಯದಲ್ಲಿ ದಂಪತಿಯರು ಒಂದು ಕೂಡೋದು, ಅದು ಮಗುವಿಗಾಗಿ ಒಂದು ಕೂಡುವಂಥದ್ದು ಒಳ್ಳೆಯ ಸಮಯ ಅಲ್ಲ. ಮಕ್ಕಳು ಹುಟ್ಟೋದು ಕಾಯಿಲೆಗಳು ಅಥವಾ ಬೇರೆ ರೀತಿ ತೊಂದರೆಯಲ್ಲಿ ಹುಟ್ಟುತ್ತಾರೆ. ಅದೇ ಥರ ಬೆಳಗಿನ ಜಾವದು ಬ್ರಹ್ಮ ಮುಹೂರ್ತ ಅಂತಂತೀವಿ. ಅದೇ ಆ ಸಮಯದಲ್ಲಿ ಅಪಾಯವು, ಮರಣಯೋಗ, ವಿಷಕಾಲವಿದ್ದರೆ ಅದೂ ಕೆಟ್ಟೋದು. ಈ ರೀತಿ ನೀವು ವಿಂಗಡಿಸ್ಕೋಬೋದು. ನಾವು ಅದನ್ನು ಸರಿಯಾಗಿ ವಿಂಗಡಿಸೇ ಕೊಟ್ಟಿರ್ತೀವಿ. ಹಂಗಾಗಿ ಇದನ್ನು ಫಾಲೋ ಮಾಡೋಕ್ಕೆ ಖಂಡಿತವಾಗಿ ನಿಮ್ಗೆ ಕಷ್ಟ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಈ ರೀತಿಯಾಗಿ ಈ ಸಮಯಗಳಿದೆ, ಅದರಲ್ಲಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಕ್ಷತ್ರ ಪಾದಗಳು ಕೊಟ್ಟಿದ್ದೀವಿ ಯಾವ ರಾಶಿ ಅಂತ ತಿಳ್ಕೊಳ್ಳೋಕ್ಕೆ. ಎಲ್ಲ ನಕ್ಷತ್ರ ಪಾದಗಳು ಭಿನ್ನ ರಾಶಿ ಬರೋಲ್ಲ, ಒಂದೇ ರಾಶಿಯಲ್ಲಿರುತ್ತವೆ. ಉದಾಹರಣೆ ಅಶ್ವಿನಿ, ಭರಣಿ ಇದೆಲ್ಲ ಒಂದೇ ರಾಶಿ. ಮತ್ತು ಬೇರೆ ಒಂದು ಅಂತಂದರೆ ರೋಹಿಣಿ ನಕ್ಷತ್ರ ಏಕರಾಶಿ. ಅರೆ ಮೃಗಶೀರ್ಷದಲ್ಲಿ ಭಿನ್ನವಿದೆ. ಆಶ್ಲೇಷ ನಕ್ಷತ್ರ, ಪುಷ್ಯ ಇದೆಲ್ಲ ಒಂದೇ ರಾಶಿಯಲ್ಲಿದೆ.
ಹಂಗಾಗಿ ಕೆಲವು ನಕ್ಷತ್ರಗಳು 4 ಪಾದಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಯಾವ ಪಾದದಲ್ಲಿ ಹೆಸರಿಡಬೇಕು, ಯಾವ ಪಾದ ಅಂತ ತಿಳ್ಕೋಬೇಕು ಅನ್ನೋದು ಸಾಮಾನ್ಯ ಜನರಿಗೆ ಬೇಕಾಗಿಲ್ಲ. ಆದರೆ ಈ ಪಾದಗಳು ಭಿನ್ನವಾದರೆ, ಈ ಉದಾಹರಣೆ ಮೃಗಶೀರ್ಷ ನಕ್ಷತ್ರ 1, 2 ಪಾದಗಳು ಅಂದರೆ ವೃಷಭ ರಾಶಿ, 3 ಮತ್ತು 4ನೇ ಪಾದ ಅಂತಂದರೆ ಮಿಥುನ ರಾಶಿಗೆ ಬರುತ್ತದೆ. ಆ ರೀತಿ ಇರುವ ಸಮಯಗಳಲ್ಲಿ ಹೆಂಗಿರಬೇಕು ಅಂತಂದರೆ, ಖಂಡಿತವಾಗಿಯೂ ನವಾಂಶ ಕುಂಡಲಿಯಲ್ಲಿ ಪಾದಾಚಾರಗಳು ಅಂತ ಬರುತ್ತದೆ, ಮತ್ತು ಬೇರೆ ಅಂಶ ಕುಂಡಲಿಗಳು ಬರುತ್ತದೆ, ಷೋಡಶಾಂಶ ಕುಂಡಲಿಗಳು ಅಂತ 16 ವರ್ಗ ಚಕ್ರಗಳು ಅಂತ ಹೆಸರು. ಅದು ಒಂದೊಂದಕ್ಕೂ ಒಂದೊಂದು ವಿಷಯ. ಸಪ್ತಮಾಂಶ, ನವಾಂಶ, ದಶಾಂಶ ಅಂತ ಇಷ್ಟು ವಿಷಯಗಳಿದೆ. ಇದೆಲ್ಲ ನೋಡಿ ಅವರವರ ಉದ್ಯೋಗಗಳನ್ನು ಕಂಡುಹಿಡಿಯೋಕ್ಕೆ 16 ಕುಂಡಲಿಗಳನ್ನ ನೋಡ್ತೀವಿ. ಆದರೆ ಬಿಗಿನರ್ಸ್ ಇದೆಲ್ಲ ನೋಡೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿವರೆಗೆ ಕಲಿಯೋಕ್ಕೆ ತುಂಬ ಕಷ್ಟ ಇದೆ. ಮತ್ತು ಅಷ್ಟಕ ವರ್ಗಗಳು ಅಂತ ಬರುತ್ತದೆ, ಇದರಲ್ಲೂ ಕೂಡ ಬಿಂದು ಶೋಧನ ಅಂತ ಇದೆ, ಅಂದರೆ ಪರ್ಟಿಕ್ಯುಲರ್ ಟಾರ್ಗೆಟ್ ಅಂತ. ಇದೆಲ್ಲ ನೋಡಿ ತೀರ್ಮಾನ ಮಾಡಬೇಕು. ಆದ್ದರಿಂದ ನಾವು ಹೇಳುವ ವಿಷಯಗಳಲ್ಲಿ ಸರಿಯಾಗಿ ನಿಮ್ಮ ಜ್ಯೋತಿಷ್ಯರನ್ನು ಸೆಲೆಕ್ಟ್ ಮಾಡಿ, ಸರಿಯಾಗಿ ಗಮನ ಕೊಟ್ಟು ಶುಭ ಸಮಯದಲ್ಲೇ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಇಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಇದರಲ್ಲಿ ಬರುವ ಚಿಕ್ಕ ಚಿಕ್ಕ ವಿಷಯಗಳು, ದೋಷಗಳು ಅಂತಂದರೆ ನೋಡಿಕೊಳ್ಳಲೇಬೇಕು. ಕೆಲವುದಕ್ಕೂ ಮಾತ್ರ ಪರಿಹಾರಗಳಿರುತ್ತದೆ, ಪರಿಹಾರಗಳೇ ಇಲ್ಲದ ವಿಷಯಗಳೂ ಇರುತ್ತದೆ. ಆದ್ದರಿಂದ ಪರಿಹಾರ ಇರುವಂಥದ್ದು ಮಾಡ್ಬೋದು, ಪರಿಹಾರ ಮಾಡ್ಕೋಬೋದು. ಪರಿಹಾರ ಇಲ್ಲದ ಸಮಯದಲ್ಲಿ ಯಾವ ಕಾರ್ಯಗಳು ಕೆಟ್ಟ ಸಮಯದಲ್ಲಿ ಮಾಡಬೇಡಿ. ಈಗ ಉದಾಹರಣೆ ತಗೊಂಡ್ರೆ ರೋಗ ಪಂಚಕ ಅಂತಂದರೆ ಅದು ಪರಿಹಾರ ಮಾಡ್ಬೋದು, ಚೋರ ಪಂಚಕದಲ್ಲೂ ಪರಿಹಾರ ಮಾಡ್ಬೋದು. ಈ ರೀತಿ ಕೆಲವು ವಿಷಯಗಳಿದೆ. ಅಗ್ನಿ ಪಂಚಕದಲ್ಲೂ ಪರಿಹಾರ ಮಾಡ್ಬೋದು, ರಾಜ ಪಂಚಕದಲ್ಲೂ ಪರಿಹಾರ ಮಾಡ್ಬೋದು. ಆದರೆ ವಿಷಕಾಲದಲ್ಲಿ ಪರಿಹಾರವಿಲ್ಲ, ಮೃತ್ಯು ಪಂಚಕದಲ್ಲಿ ಪರಿಹಾರ ಇಲ್ಲ, ಅದು ಪರಿಹಾರ ಶ್ರೇಷ್ಠವಲ್ಲ. ಅದಕ್ಕೆ ಎಮರ್ಜೆನ್ಸಿ ಸಮಯಗಳು ಅಂತ ಒಳ್ಳೆ ಟೈಮ್ ಅಂತ ಕೊಟ್ಟಿದ್ದಾರೆ, ಅಭಿಜಿತ್ ಮುಹೂರ್ತ ಅಂತ. ಅದು ಮಧ್ಯಾಹ್ನ ಸಮಯದಲ್ಲಿ ಬರುತ್ತದೆ. ಆ ಸಮಯದಲ್ಲಿ ಶುಭ ಕಾರ್ಯಗಳು ಮಾಡ್ಬೋದು, ದೋಷಗಳು ಕಡಿಮೆ. ಇದೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತಲೇ ನಮ್ಮ ಆಸೆ. ಹಾಗಾಗಿ ಇದರ ಮೂಲಕ ನಿಮ್ಮ ಕಾರ್ಯಗಳು ಜಯವನ್ನು ಪಡೆಯಬೇಕು. ಅಂದರೆ ಯಾವ ಕಾರ್ಯಗಳು ವಾದ ವಿವಾದಗಳಲ್ಲೂ ಕೂಡ ಒಳ್ಳೆಯ ಸಮಯನ ನೋಡಿ ಹೋದರೆ ಗೆಲ್ಲುತ್ತೀವಿ. ಒಂದು ಇಂಟರ್ವ್ಯೂಗೂ ಕೂಡ ಇದು ಉಪಯೋಗ ಆಗುತ್ತೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.